ಬ್ಯಾಕ್ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹೊಸ ವರ್ಷಕ್ಕೆ ಸ್ವಾಗತ ಕೋರೋದಕ್ಕೆ ಸಿಲಿಕಾನ್ ಸಿಟಿ ಮಂದಿ ಕಾಯ್ತಾ ಇದ್ದು ಇಡೀ ಸಿಲಿಕಾನ್ ಸಿಟಿ ಮಧುವಣ ಗೀತಿಯಂತೆ ಸಿಂಗಾರಗೊಂಡಿದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹೊಸ ವರ್ಷ ಬರಮಾಡ್ಕೊಳ್ಳೋದಿಕ್ಕೆ ಹೊಸ ವರ್ಷಾಚರಣೆಗೆ ಬೆಂಗಳೂರಿನ ಮಂದಿ ಸಜ್ಜಾಗಿದ್ದು ಬರ್ಮಾಡ್ಕೊಳ್ಳೋದಿಕ್ಕೀಗ ಕಾತರಿಸಿದ್ದಾರೆ. ಪೊಲೀಸರು ಕೂಡ ಸರ್ವಸನ್ನದ್ಧವಾಗಿದ್ದು ಕಳೆದ ವರ್ಷಕ್ಕಿಂತ ಈ ಬಾರಿ ಹೆಚ್ಚಿನ ಸ್ಟ್ರಿಕ್ಟ್ ಮಾಡಿದ್ದಾರೆ. ಹೆಚ್ಚು ಪೊಲೀಸರ ನಿಯೋಜನೆ, ಹೆಚ್ಚು ಸಿಸಿ ಕ್ಯಾಮೆರಾದ ನಿಯೋಜನೆ ಮಾಡಲಾಗಿದೆ. ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಟಫ್ ರೂಲ್ಸ್ ಅನ್ನು ಹಾಕಲಾಗಿದೆ. ಹೊಸ ವರ್ಷಕ್ಕೆ ಸ್ವಾಗತ ಕೋರೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ ಸಿಲಿಕಾನ್ ಸಿಟಿ. ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಿಕ್ಕೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. 2024ಕ್ಕೆ ಗುಡ್ ಬೈ ಹೇಳಿ 2025 ಬರಮಾಡಿಕೊಳ್ಳುವಂತಹ ಸಮಯ ಬಂದೇ ಬಿಟ್ಟಿದೆ. ಸೊ ಇವತ್ತು ಒಂದಷ್ಟು ರೂಲ್ಸ್ಗಳು ಸ್ಟ್ರಿಕ್ಟ್ ಆಗಿ ಹಾಕಿದ್ದಾರೆ. ಕಳೆದ ಬಾರಿ 1-2-3 ವರ್ಷದ ಹಿಂದೆ ನಾವು ನೋಡೋದಾದ್ರೆ ಯಾವ ಥರ ಇತ್ತು ಸಿಚುಯೇಷನ್ ಅಂತ. ಸೊ ಎಲ್ಲೋ ಅದೆಲ್ಲದಕ್ಕೂ ಬ್ರೇಕ್ ಹಾಕೋಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಒಂದಷ್ಟು ಟಫ್ ರೂಲ್ಸನ್ನು ಹಾಕಿದ್ದಾರೆ. ಪೊಲೀಸ್ ನಿಯೋಜನೆ ಆಗಿರ್ಬೋದು, ಪೊಲೀಸ್ ಸ್ವಲ್ಪ ಗಾವಲೆ ಇದೆ. ಸೊ ಅವುಗಳನ್ನೆಲ್ಲ ಹಾಕಿ ಟೈಟ್ ರೂಲ್ಸನ್ನು ಮಾಡಿದ್ದಾರೆ. ಘಟನೆ ನಡೆಯದಂತೆ ಹೊಸ ವರ್ಷಕ್ಕೆ ಸ್ವಾಗತ ಮಾಡ್ಕೊಳ್ಳೋದಿಕ್ಕೆ ಎಲ್ಲರೂ ಸಜ್ಜಾಗಿದ್ದು ಇವತ್ತೇನು ಒಂದಷ್ಟು ಈ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಈ ಬ್ರಿಗೇಡ್ ರೋಡು, ಇಲ್ಲೆಲ್ಲ ಊಹೆನೆ ಮಾಡೋಕ್ಕಾಗಲ್ಲ. ಅಷ್ಟು ಎಲ್ಲೆಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಯುವತಿಯರು. ಸೊ ಹೆಣ್ಮಕ್ಳಿಗೆ ಈ ಬಾರಿ ಒಂದಷ್ಟು ರೂಲ್ಸ್ಗಳನ್ನ ಕಳೆದ ಬಾರಿಯಿಂದ ನಾವು ನೋಡ್ತಾ ಇದೀವಿ. ಹೆಣ್ಮಕ್ಳಿಗೆ ಒಂದು ಕಡೆ, ಗಂಡು ಮಕ್ಕಳಿಗೆ ಒಂದು ಕಡೆ ಅಂತ ಬ್ಯಾರಿಕೇಡ್ ಹಾಕಿರ್ತಾರೆ. ಸೊ ಅಲ್ಲಿ ಹೆಚ್ಚು ಪೊಲೀಸರು, ಮಹಿಳಾ ಸಿಬ್ಬಂದಿಗಳಾಗಿರ್ಬೋದು, ಪುರುಷ ಸಿಬ್ಬಂದಿಗಳಾಗಿರ್ಬೋದು ನಿಯೋಜನೆ ಆಗತ್ತೆ. ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಹೊಡಿಬಡಿ ಅಂತ ಏನು ಇಲ್ದೇವೆ ಆರಾಮಾಗಿ ಅವ್ರು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ಬೇಕು. ಈ ತರ ಒಂದಷ್ಟು ಹೋಟೆಲ್ಗಳಿಗೂ ಕೂಡ ಈಗಾಗಲೇ ಆ ರೂಲ್ಸ್ ಅಪ್ಲೈ ಆಗ್ತಿದ್ದು 1 ಗಂಟೆಯ ನಂತರ ಯಾವುದೇ ಹೋಟೆಲ್ಲು, ಬಾರು, ಪಬ್ಬು, ಇದ್ಯಾವ DJ ಸೌಂಡು ಇದೇನು ಕೇಳಿಸಬಾರ್ದು ಬ್ಯಾಂಗ್ಳೂರ್ನಲ್ಲಿ ಅಂತ. ಸೊ ಈ ಕ್ಯಾಲೆಂಡರ್ ಚೇಂಜ್ ಆಗುವಂತಹ ದಿನ ನಾಳೆಯಿಂದ ಹೊಸ ಕ್ಯಾಲೆಂಡರ್ ಬರುತ್ತೆ 2025. ಸೊ ಹೊಸ ವರ್ಷ ಒಂದಷ್ಟು ಕಹಿಯನ್ನ ಮರೆತು ಸಿಹಿಯನ್ನ ಹಂಚಿ ಸಿಹಿ ಜೊತೆಗೆ ಮುಂದೋಗ್ಬೇಕು ಅಂತ ತುಂಬಾ ಜನ ಈ 2025ಗೆ ವೆಯ್ಟ್ ಮಾಡ್ತಾ ಇದ್ರು. ಸೊ ಆ ದಿನ ಬಂದೇ ಬಿಟ್ಟಿದೆ. ಇದು ರಾತ್ರಿ ನಡೆಯುವಂತಹ ಸೆಲೆಬ್ರೇಷನ್ಗೆ ಖಾಕಿ ಪಡೆ ಸಿದ್ಧತೆಯನ್ನ ಮಾಡಿಕೊಂಡಿದೆ.
ರೂಲ್ಸ್ ಬ್ರೇಕ್ ಮಾಡುವವರಿಗೆ ಕಾನೂನು ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿತ್ತು. ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಒಟ್ಟಾರೆ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಸಿಲಿಕಾನ್ ಸಿಟಿ. ರಾತ್ರಿ 1 ಗಂಟೆಯಿಂದ 2 ಗಂಟೆಯೊಳಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿ ಮುಗಿಸಬೇಕು. ಇಲ್ಲ ಅಂದ್ರೆ ಪೊಲೀಸರು ಲಾಠಿ ರುಚಿನ ತೋರಿಸ್ತಾರೆ. ಅದಕ್ಕಂತಾನೆ ಒಂದಷ್ಟು ರೂಲ್ಸ್ ಇದೆ. ಬೆಂಗಳೂರಿನ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ನಾನು ಹೇಳ್ತಾ ಇದ್ದೆ ಈ ಭಾಗದಲ್ಲೇ ಕೋರಮಂಗಲ ಆಗಿರ್ಬೋದು, ಇಲ್ಲೆಲ್ಲ ಅತಿ ಹೆಚ್ಚಾಗಿ ವೆಸ್ಟರ್ನ್ ಟಚ್ ಕೊಟ್ಟು ಅಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡೋದು ಜಾಸ್ತಿ. ಇಂದಿರಾನಗರದಲ್ಲೇ ಆಗಿರ್ಬೋದು, ಇಲ್ಲೆಲ್ಲ ಹೆಚ್ಚೆಚ್ಚು ಹೊಸ ವರ್ಷಕ್ಕೆ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಮಾಡಿದ್ದು. ರಾತ್ರಿ 1 ರಿಂದ 2 ಗಂಟೆಯ ಒಳಗೆ ಎಲ್ಲವನ್ನ ಮುಗಿಸ್ಕೊಳ್ಬೇಕು ಅಂತ ಪೊಲೀಸರು ಕೂಡ ಹೇಳಿದ್ದಾರೆ. ಫ್ಲೈಓವರ್ಗಳು ಕೂಡ ಬಂದಾಗುತ್ತೆ. ಹೋಟೆಲ್ ಇರಲ್ಲ, ರೆಸ್ಟೋರೆಂಟ್ ಇರಲ್ಲ, ಬಾರ್ ಇರಲ್ಲ, ಎಲ್ಲೂ DJ ಸೌಂಡ್ ಬರಬಾರ್ದು ಅಂತಾನೆ ಒಂದಷ್ಟು ರೂಲ್ಸ್ ಅನ್ನ ಹಾಕಿದ್ದಾರೆ. ಒಟ್ಟಾರೆ ಬೆಂಗಳೂರಂತೂ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಿಕ್ಕೆ ಸಜ್ಜಾಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಇವತ್ತು 2024ಕ್ಕೆ ಗುಡ್ ಬೈ ಹೇಳಿ 2025 ವೆಲ್ಕಮ್ ಮಾಡ್ಕೊಳ್ಳೋದಿಕ್ಕೆ ಇಡೀ ಸಿಲಿಕಾನ್ ಸಿಟಿ ಸಜ್ಜಾಗ್ತಿದೆ. ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕೂಡ ಹೊಸ ವರ್ಷಕ್ಕೆ ಹಾಕಿರೋದು. ಸದ್ಯದ ಅಪ್ಡೇಟ್ಸ್ ಏನಿದೆ, ಇಲಾಖೆ ಏನ್ ಹೇಳಿದೆ, ಯಾವ ತರದ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಸಿಲಿಕಾನ್ ಸಿಟಿಯಲ್ಲಿ? ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ. ಇವತ್ತು ರಾತ್ರಿ 11 ಗಂಟೆಯಿಂದಲೂ ಕೂಡ ಒಂದು ಸಂಭ್ರಮಾಚರಣೆ ಕೂಡ ಇರಲಿದೆ. 11 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ಕೂಡ ಇವತ್ತು ಸೆಲೆಬ್ರೇಷನ್ಗಾಗಿ ಅವಕಾಶವನ್ನ ಮಾಡಿಕೊಡಲಾಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ ನ ಹಾಟ್ಸ್ಪಾಟ್ ಗಳಾಗಿರುವಂತಹ ಚರ್ಚ್ ಸ್ಟ್ರೀಟ್, MG ರೋಡ್, ಮತ್ತೆ ಬ್ರಿಗೇಡ್ ರಸ್ತೆ ಆಗಿರ್ಬೋದು, ಕೋರಮಂಗಲ ಆಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಈ ಒಂದು ರಸ್ತೆಗಳಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಸೇರುವಂತಹ ಸಾಧ್ಯತೆ ಇರುತ್ತೆ. ಸುಮಾರು 10 ಲಕ್ಷಕ್ಕೂ ಅಧಿಕ ಜನರು ಕೂಡ ಸೇರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಎಲ್ಲಾ ರೀತಿಯಾಗಿ ಒಂದು ಇರುವಂತದ್ದು. ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಒಂದು ಸಂಭ್ರಮಾಚರಣೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು, ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಶಾಂತ ರೀತಿಯಾಗಿ ಆಚರಣೆ ಮಾಡ್ಬೇಕು ಅಂತ ಹೇಳಿ ಕೂಡ ಈಗಾಗಲೇ DCM DK ಶಿವಕುಮಾರ್ ಅವರು ಕೂಡ ಒಂದ್ ರೀತಿಯಾಗಿ ಸಿಟಿ ಜನರಿಗೆ ಒಂದ್ ರೀತಿಯಾಗಿ ಎಚ್ಚರಿಕೆಯನ್ನೇ ಕೂಡ ಕೊಟ್ಟಿದ್ರು. ಅದರ ಜೊತೆಗೆ ಕೂಡ ಖಾಕಿ ಪಡೆ ಕೂಡ ಒಂದ್ ರೀತಿಯಾಗಿ ಹದ್ದಿನ ಕಣ್ಣನ್ನೇ ಇರಿಸಿದೆ. ಪ್ರಮುಖ ಹಾಟ್ಸ್ಪಾಟ್ ರಸ್ತೆಗಳಲ್ಲೂ ಕೂಡ ಒಂದ್ ರೀತಿಯಾಗಿ ಅತಿ ಹೆಚ್ಚು CCTV ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಈಗಾಗಲೇ MG ರೋಡ್, ಚರ್ಚ್ ಸ್ಟ್ರೀಟ್ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಇರುವಂತಹ CCTVಗಳನ್ನ ಹೊರತುಪಡಿಸಿ ಮತ್ತೆ 850ಕ್ಕೂ ಹೆಚ್ಚು CCTVಗಳನ್ನು ಕೂಡ ಅಳವಡಿಸಲಾಗಿದೆ. ಇನ್ನು ಪ್ರಮುಖವಾಗಿ ಎಲ್ಲಿ ಜಾಸ್ತಿ ಜನದಟ್ಟಣೆ ಇರುತ್ತೋ ಅಲ್ಲಿ ಪೊಲೀಸ್ ಇಲಾಖೆ ಕೂಡ ಒಂದ್ ರೀತಿಯಾಗಿ ಡ್ರೋನ್ ಕ್ಯಾಮೆರಾಗಳನ್ನು ಕೂಡ ಹಾರಿಸೋಕು ಕೂಡ ಮುಂದಾಗಿರುವಂತದ್ದು. ನಿನ್ನೆ ಡೆಮೋ ಕೂಡ ಮಾಡಿರುವಂತದ್ದು. ಅದೇ ರೀತಿಯಾಗಿ DCPಗಳು ಕೂಡ ರಾತ್ರಿ ಒಂದು ರೌಂಡ್ ಅನ್ನ ಹಾಕಿ ಎಲ್ಲಾ ರೀತಿಯಾಗಿ ಒಂದು ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಪ್ರತಿ ಬಾರಿ ಕೂಡ ಈ ಒಂದು ಸಂದರ್ಭದಲ್ಲಿ ಸಂಭ್ರಮಾಚರಣೆ ವೇಳೆ ಕೆಲವು ಪುಂಡ ಪೋಖರಿಗಳು ಕೂಡ ಗದ್ದಲು ಗಲಾಟೆಗಳನ್ನ ಮಾಡ್ತಾರೆ, ಕೆಲವೊಂದು ಅನುಚಿತ ವರ್ತನೆಗೆ ಮುಂದಾಗ್ತಾರೆ. ಅಂತವರಿಗೆ ಕಠಿಣ ಶಿಕ್ಷೆಯನ್ನು ಕೂಡ ನೀಡಲಾಗುತ್ತೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ಅದರ ಜೊತೆಗೇನೆ ಈಗಾಗಲೇ ಸಾಕಷ್ಟು ಒಂದು ಜನರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಈಗಾಗಲೇ DMTC ಹೆಚ್ಚುವರಿ ಬಸ್ಗಳನ್ನು ಕೂಡ ಬಿಡಲಾಗಿದೆ. ಅದ್ರ ಜೊತೆಗೆ ಮೆಟ್ರೋ ಸೇವೆ ಕೂಡ ಇರಲಿದೆ. ಅಂದ್ರೆ 2:45 ರಾತ್ರಿ 2:45 ಕೂಡ ಮೆಟ್ರೋ ಸಂಚಾರ ಇರಲಿದೆ. ಹೀಗಾಗಿ ಒಂದ್ ರೀತಿಯಾಗಿ ಜನರಿಗೆ ಎಲ್ಲಾ ರೀತಿಯಾಗಿ ಅನುಕೂಲ ಕೂಡ ಮಾಡಿಕೊಡಲಾಗಿದೆ. ಇನ್ನೊಂದ್ ಕಡೆ ಏನ್ ಹೇಳ್ಬೇಕಂತಂದ್ರೆ ಈಗಾಗಲೇ ಮನಮೋಹನ್ ಸಿಂಗ್ ಅವರ ಶೋಕಾಚರಣೆ ಕೂಡ ಇರುವಂತದ್ದು. ಅದ್ರ ಪ್ರಕಾರವಾಗಿ ಕೆಲವು ಏನಂದ್ರೆ ಖಾಸಗಿಯಾಗಿ ಮಾಡುವಂತ ಸೆಲೆಬ್ರೇಷನ್ ಗಳಿಗೆ ತಡೆ ಹಾಕಕ್ಕಾಗಲ್ಲ. ಹೀಗಾಗಿ ಅವರ ವೈಯಕ್ತಿಕವಾಗಿ ಯಾರು ಆಚರಣೆ ಮಾಡಬಹುದು ಅಂತ ಹೇಳಿ ಈಗಾಗಲೇ DCM ಅವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಈ ಒಂದು ಶೋಕಾಚರಣೆ ಕೇವಲ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿದೆ. ಖಾಸಗಿ ವಲಯಗಳಲ್ಲೂ ಸಂಭ್ರಮಾಚರಣೆಗೆ ಯಾವುದೇ ರೀತಿಯಾಗಿ ಅಡ್ಡಿಪಡಿಸಕ್ಕಾಗಲ್ಲ. ಯಾಕಂದ್ರೆ ಈ ಬಿಸ್ನೆಸ್ ಗಳಿಗೆ ನಾವು ಅಡ್ಡಿ ಮಾಡಕ್ ಆಗಲ್ಲ. ಹೀಗಾಗ್ಲೇ ಎಲ್ಲಾ ರೀತಿಯ ಒಂದು ಅನುಕೂಲತೆಗಳನ್ನು ಕೂಡ ಮಾಡಿಕೊಡ್ಲಾಗಿರುವಂತದ್ದು. ಪವಿತ್ರ,
ಹರ್ಷಿತಾ, ಇನ್ನೊಂದು ಕಡೆ ನಾವು ನೋಡ್ತಾ ಇರ್ತೀವಿ ಪ್ರತಿ ಬಾರಿ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಬಂದಾಗ ಚರ್ಚ್ ಸ್ಟ್ರೀಟ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಇಲ್ಲೆಲ್ಲ ಒಂದಷ್ಟು ಮೋಜು ಮಸ್ತಿ ಹೆಚ್ಚಾಗೇ ಇರುತ್ತೆ. ಬೇರೆ ಬೇರೆ ನಮ್ಮ ಕರ್ನಾಟಕ ಭಾರತ ಅಂತ ಬಿಟ್ಟರೆ ಬೇರೆ ಕಡೆಯವರೇ ಹೆಚ್ಚಾಗಿ ಅಲ್ಲಿ ಹಾವಳಿ ಮಾಡ್ತಾ ಇರ್ತಾರೆ. ಅಂಥವ್ರಿಗೊಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಕಳೆದ ಬಾರಿಯಿಂದಲೂ ಹೆಚ್ಚುವರಿ ಸಿಸಿ ಕ್ಯಾಮೆರಾ ನಿಯೋಜನೆ ಮಾಡೋದಾಗಿರ್ಬೋದು, ಮಹಿಳೆಯರಿಗೆ ಸಪರೇಟ್ ಆಗಿ ಒಂದು ಬ್ಯಾರಿಕೇಡ್ ಅನ್ನ ಹಾಕೋದಾಗಿರ್ಬೋದು, ಇದೆಲ್ಲ ಮಾಡ್ತಾ ಇದ್ರು. ಈ ಬಾರಿ ಅದನ್ನ ಅಪ್ಡೇಟ್ ಮಾಡಿದ್ರೆ ಹೇಗಿದೆ ಅಲ್ಲಿ ತಯಾರಿ ಅಂತ? ಎಸ್ ಪವಿತ್ರ, ಏನಂತಂದ್ರೆ ಈ ಒಂದು ರಸ್ತೆಗಳಲ್ಲಿ ಏನಂತಂದ್ರೆ ಸಾಕಷ್ಟು ಜನರು ಕೂಡ ಸೇರ್ತಾರೆ. ಕೇವಲ ಬೆಂಗಳೂರಿನ ಜನ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಿಂದಲೂ ಕೂಡ, ಹೊರವಲಯಗಳಿಂದಲೂ ಕೂಡ ಸಾಕಷ್ಟು ಜನರು ಬಂದು ಸೆಲೆಬ್ರೇಷನ್ ಅನ್ನ ಮಾಡ್ಲಾಗತ್ತೆ. ಈಗಾಗ್ಲೇ ಪಬ್ಗಳಾಗಿರ್ಬೋದು, ಹೋಟೆಲ್ ರೆಸ್ಟೋರೆಂಟ್ ಗಳಲ್ಲೂ ಕೂಡ ಸಾಕಷ್ಟು ಜನ ಕೂಡ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಂಗಳೂರಿನ ಜನ ಹೊರತುಪಡಿಸಿ ಹೊರಗಿನ ಜನರೇ ಜಾಸ್ತಿ ಹೆಚ್ಚಾಗಿ ಈ ಒಂದು ಸೆಲೆಬ್ರೇಷನ್ ಕೂಡ ಭಾಗಿಯಾಗ್ತಾರೆ. ಆ ವೇಳೆಯಲ್ಲಿ ಕೆಲವೊಂದು ಅನೈತಿಕ ಚಟುವಟಿಕೆಗಳಾಗಿರ್ಬೋದು, ಕೆಲವು ಏನಾದ್ರೂ ಘಟನೆಗಳು ಸಂಭವಿಸಬಾರದು ಅಂತ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಈಗಾಗಲೇ 2,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ. ಇನ್ನು ಕೆಲವು ಎಲ್ಲಿ ಝೋನ್ಗಳಿದಾವೆ, ಕೆಲವೊಂದು ಯಾವ ರೀತಿಯಾಗಿ ಹೆಚ್ಚಿನ ಜನ ಸೇರ್ತಾರೆ ಆ ಒಂದು ಝೋನ್ಗಳಲ್ಲೂ ಕೂಡ ಮಿನಿ ಕಂಟ್ರೋಲ್ ರೂಮ್ ಗಳನ್ನ ಕೂಡ ಅಲ್ಲಿ ಮಾಡ್ಲಾಗಿರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ ಮಹಿಳೆಯರ ಸೇಫ್ಟಿಗಾಗಿ ಒಂದು ಸೇಫ್ಟಿ ಐಲ್ಯಾಂಡ್ ಗಳನ್ನು ಕೂಡ ಆಕ್ಟಿವೇಟ್ ಮಾಡಲಾಗಿದೆ. ಅದ್ರ ಜೊತೆಗೇನೆ ಒಂದು ವಾಚ್ ಟವರ್ ಗಳನ್ನು ಕೂಡ ಅಲ್ಲಲ್ಲಿ ನಿರ್ಮಿಸಲಾಗಿದೆ. ಆಮೇಲೆ ಪ್ರಮುಖ ಝೋನ್ ಗಳಲ್ಲೂ ಕೂಡ ಒಂದ್ ರೀತಿಯಾಗಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಅಲ್ಲಲ್ಲಿ ಇರ್ಲಿದ್ದಾರೆ. ಯಾಕಂದ್ರೆ ಒಂದ್ ರೀತಿಯಾಗಿ ಸಾಕಷ್ಟು ಜನರು ಕೂಡ ಸಾಗ್ಬೇಕಾಗುತ್ತೆ. ಇನ್ನು ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಹಾಗಾಗಿ ಕೆಲವು ರಸ್ತೆಗಳನ್ನು ಕೂಡ ಬಂದ್ ಮಾಡಲಾಗಿರುವಂತದ್ದು. MG ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಮತ್ತೆ ಚರ್ಚ್ ಸ್ಟ್ರೀಟ್ ಹೋಗುವಂತ ರಸ್ತೆಗಳಲ್ಲೂ ಕೂಡ ಅಲ್ಲಿ ವಾಹನ ಸಂಚಾರವನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಆಮೇಲೆ ಪಾರ್ಕಿಂಗ್ ಗಳಿಗೆ ಅಂತ ಹೇಳಿ ಕೆಲವು ಜಾಗಗಳನ್ನು ಮಾತ್ರ ಏರ್ಪಡಿಸಲಾಗಿರುವಂತದ್ದು. ಅದ್ರ ಜೊತೆಗೇನೆ ಜನರು ಸಾಗೋಕೆ ಅಲ್ಲಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾಕಂತಂದ್ರೆ ನೂಕು ನುಗ್ಗಲು ಹೆಚ್ಚಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಚಿಕ್ಕ ಮಕ್ಕಳು ಇರ್ತಾರೆ, ಕೆಲವರು ಆ ಒಂದು ಸಂದರ್ಭದಲ್ಲಿ ಏನಾದ್ರೂ ಘಟನೆಗಳು ಆಗ್ಬಾರ್ದು ಅಂತ ಹೇಳಿ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದ್ರ ಜೊತೆಗೇನೆ ಅಲ್ಲಿ ಪೊಲೀಸರು ಕೂಡ ಸಿಬ್ಬಂದಿಗಳು ಕೂಡ ಇರ್ಲಿದ್ದಾರೆ. ಒಂದು ಪ್ರತಿಯೊಂದು ಝೋನ್ಗಳಲ್ಲೂ ಕೂಡ ಸಿಬ್ಬಂದಿಗಳನ್ನ ಕೂಡ ನೇಮಕ ಮಾಡಲಾಗಿದೆ. ಅತಿ ಹೆಚ್ಚು CCTVಗಳಿಗೆ ಜಾಸ್ತಿ ಫೋಕಸ್ ಅನ್ನು ಕೂಡ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಒಂದು ಈ ವರ್ಷದ ಸಂಭ್ರಮಾಚರಣೆಯನ್ನ ಅತ್ಯಂತ ಸುಗಮವಾಗಿ ಮಾಡ್ಲಿ ಅಂತ ಹೇಳಿ ಕೂಡ ಜನರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಮಾಡಿಕೊಡ್ಲಾಗಿರುವಂತದ್ದು. ಥ್ಯಾಂಕ್ ಯು ಹರ್ಷಿತಾ ಮಾಹಿತಿಗಾಗಿ. ಒಟ್ಟಾರೆ ಸಿಲಿಕಾನ್ ಸಿಟಿ ಮಂದಿ ಈಗಾಗಲೇ ಬರಮಾಡಿಕೊಳ್ಳೋದಿಕ್ಕೆ 2025ನ್ನ ಸಜ್ಜಾಗಿದ್ದು ಕೌಂಟ್ ಡೌನ್ ಶುರುವಾಗಿದೆ. ಯಾವುದೇ ಅಹಿತಕರ ಘಟನೆ ಆಗದಂತೆ